ಏನಲ್ಲಿ ನನ್ನ ಮಗುಗಳಲ್ಲಿ ಚುಚ್ಚಾಯ್ತು. ನಾವಿದೆ ಚುಚ್ಚಿಸಿದ್ದು, ನಾವಿದೆ ಗ್ರೀನ್ ರೆಡ್ ಅಲ್ವಾ? ಅಯ್ಯೋ ಚೈನ್ ಚುಚ್ಚವ್ರೆ, ನಂಗೆ ಕರೆಕ್ಟಾಗಿ ಅವ್ರು ಕೊಟ್ಟಿದ್ದೆ. ಅವ್ರ ಹತ್ರ ಇದ್ದಾವೆ, ನೀನು ಯಾಕೆ ಎರಡೆರಡು ಸಲ ಮಾಡಿಸ್ತಿದ್ವಿ ಅಂತ ಖಂಡಿತವಾಗ್ಲೂ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಅಕ್ಕ ಚೈನ್ ಮಾಡ್ಸೋಕ್ಕೆ ಅಂತ ಪಾಪುಗೆ ಡಿಸೈನ್ ಕೂಡ ನೋಡ್ತಾ ಇದ್ಲು. ದೆನ್ ಅದಾದಮೇಲೆ ಮಮ್ಮಿಗೆ ಮಾಟಿ ಮಾಡಿಸ್ಬೇಕಿತ್ತು. ನಾವು ಆ ಥರ ಮಾಟಿ ಮಮ್ಮಿಗೆ ತುಂಬ ಇಷ್ಟ, ಅದಕ್ಕೆ ಆ ಥರ ಮಾಟಿ ಮಾಡಿಸೋಣ ಅಂತ ಮಾಟಿ. ಹಾಗೆಯೇ ಪಾಪುಗೆ ರಿಂಗ್ ಮಾಡಿಸ್ಬೇಕಿತ್ತು. ರಿಂಗ್ ಪ್ರತಿಯೊಂದೂ ನೋಡ್ತಾ ಇದ್ವಿ. ನಾವು ಕೊನೆಗೆ ಯಾವ್ದಾದ್ರು ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಅಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಅದ್ರ ಕೆಳಗೆ ಇವಾಗ ತೋರಿಸ್ತಿದ್ದೀನಲ್ಲ, ಇದೇ ಒಂದು ಮಾಟಿನ ಮಮ್ಮಿಗೆ 4.5 ಗ್ರಾಮ್ಸ್ಗೂ ಐ ಥಿಂಕ್ 5 ಗ್ರಾಮ್ಸಿಗೆ ಅನಿಸುತ್ತೆ ಅದನ್ನು ಮಾಡಿಸಿದ್ವಿ. ರಿಂಗ್ ಕೂಡ ನಾನು ತೋರಿಸ್ತೀನಿ ಇವಾಗ. ಸೊ ಪಾಪುಗೆ ರಿಂಗ್ ಮಾಡಿಸೋಣ ಅಂತ ನೋಡ್ತಾ ಇದ್ವಿ. ನಮಗೆ ಏನಿಲ್ಲ ಅಂದರೂ ಜಾಸ್ತಿ ಏನು ಬೇಡವಾಗಿತ್ತು, 2-2.5 ಗ್ರಾಮ್ಸಲ್ಲಿ ಅಷ್ಟೇ ನಮಗೆ ಬೇಕಾಗಿದ್ದು. ಹಾಗಾಗಿ ಆ ಬುಕ್ಲೆಟಲ್ಲಿ ಅವ್ರಿಗೂ ಎಲ್ಲ ಡಿಸೈನ್ಸು ನಮಗೆ ತೋರಿಸ್ತಾ ಇದ್ರು. ನಾನು ಡೈರೆಕ್ಟ್ ಆಚಾರ್ಯ ಹತ್ರನೇ ಮಾಡಿಸೋದು, ನನಗೆ ಅದು ವರ್ತ್ ಅನಿಸುತ್ತೆ. ಹಾಗಾಗಿ ಲಾಸ್ಟ್ 2 S1 T1 ಅಂತ ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದ್ವಿ. ಸೊ ಮಮ್ಮಿಗೂ ಕೂಡ ತೋರಿಸಿದ್ವಿ. ಲಾಸ್ಟಿಗೆ ಫೈನಲಾಗಿ ಯಾವುದು ಸೆಲೆಕ್ಟ್ ಮಾಡಿದ್ವಿ ಅಂತ ನೋಡಿ ನೀವೇ. ಸೊ ಲಾಸ್ಟಿಗೆ ನಾವು T1 ಅಂತ ಇತ್ತಲ್ಲ ಅದೇ ಡಿಸೈನ್ನ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಈ ರಿಂಗ್ ಬಂತು ನೋಡಿದ ತಕ್ಷಣ, ಇದು ನಾವು ಮಾಡಿಸಿದ್ದಲ್ಲ, ಬಟ್ ನೋಡಿದ ತಕ್ಷಣ ಇಷ್ಟ ಆಯಿತು. ಇದನ್ನು ಅಪ್ಪಂಗೋ ಅಥವಾ ನಾವು ಮಾಡಿಸ್ಕೊಳ್ಳೋದಿದ್ರೆ ಈ ಥರ ಮಾಡಿಸ್ಬೇಕು ಅಂತ ಅನ್ನಿಸ್ತು ನನಗೆ. ಆ್ಯಕ್ಚುಲಾಗಿ ನನಗೆ ಇದಿರೋದು ಹರಳಿರೋದು ಅಷ್ಟು ಇಷ್ಟ ಆಗಲ್ಲ, ಪ್ಲೈನೇ. ಬಟ್ ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು, ತಗೋತೀವಿ. ಫೈನಲಿ ಪಾಪು ಕಿವಿ ಚುಚ್ಚಾಯಿತು. ನಮ್ಗೆ ಗೊತ್ತಿರೋರ ಹತ್ರನೇ ಕಿವಿ ಚುಚ್ಚಿದ್ದು. ಚೆನ್ನಾಗಿ ಚುಚ್ಚಿದ್ರು. ಯಾಕೆ 2 ಸಲ ಆಯಿತು, 2 ಸಲ ಯಾಕೆ ಚುಚ್ಚಿದ್ವಿ ಅನ್ನೋದು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಮಿಸ್ ಮಾಡ್ದಂಗೆ ಕಂಪ್ಲೀಟ್ ವಿಡಿಯೋ ನೋಡಿ. ಥ್ಯಾಂಕ್ ಯು. ಇವಾಗ ಅವಳು ಕಾಲುಂಗ್ರ ಬೇಕು ಅಂತ ಹೇಳಿ ತಗೋ ಅಂತ ಹೇಳ್ತಾ ಇದ್ದೀವಿ. ಬಟ್ ಅವಳು ಕಾಲುಂಗ್ರ ಬೇಡ ಅಂತಿದ್ದಾಳೆ. ನೋಡೋಣ ತಗೋತಾಳೆ ಏನು ಅಂತ. ಮೇ ಬಿ ತಗೋತಾಳೆ, ತಗೋತಾಳೆ, ನನಗೆ ಗೊತ್ತು. ಕಾಲುಂಗ್ರ ಆ ಶಾಪಲ್ಲಿ ನೋಡಿದ್ವಿ, ಅಕ್ಕಂಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಶಾಪ್ ಇತ್ತು, ಹಾಗಾಗಿ ಅಲ್ಲಿ ಬಂದು ನೋಡಿದ್ವಿ. ಅವಳಿಗೆ ಇಷ್ಟ ಆಯಿತು. ಅಲ್ಲೇ ಕೂಡ ವೇರ್ ಮಾಡಿ ಕೂಡ ನೋಡಿದ್ಲು ಅವಳು. ಪರ್ಫೆಕ್ಟ್ ಆಯಿತು. ಅಂದರೆ ಅವರು ಹೇಳಿದ್ದು, ನೀವು ಮೊದಲು ಹಾಕ್ಕೊಳ್ಳಿ, ಅದಾದಮೇಲೆ ನಾವು ಪ್ರೆಸ್ ಮಾಡಿಕೊಡ್ತೀವಿ ಅಂತ. ಸೊ ಅವಳು ಹಾಕೊಂಡು ನೋಡಿದ್ಮೇಲೆ ಸ್ವಲ್ಪ ಲೂಸ್ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ಬೇರೆ ತೊಗೊಂಡ್ಳು. ಲಾಸ್ಟ್ ಟೈಮ್ ಯಾವ ಥರ ಇತ್ತು ಅದೇ ಥರ ಅದು ಹಳೇದಾಗಿತ್ತು ಅಂತ ಹೇಳಿ ಹೊಸ ತೊಗೊಂಡ್ಳು ಅವಳು. ಅದನ್ನು ಅಲ್ಲೇ ಅದು ವಾಪಸ್ ಕೊಟ್ವಿ. ಅಂದರೆ ಅದು ಹಳೆ ಕಾಲುಂಗ್ರ ಹಾಕಿ ಹೊಸ ಕಾಲುಂಗ್ರ ತೊಗೊಂಡಿದ್ದು. ಅದಾದಮೇಲೆ ನಾವು ಅಕ್ಕನ ಬರ್ತಡೇ ಸೆಪ್ಟೆಂಬರ್ 6th ಇರೋ ಕಾರಣ ಹೋದ್ವಿ ಡ್ರೆಸ್ ನೋಡ್ಕೊಬರೋಕ್ಕೆ. ಅಲ್ಲಿ ರೆಡ್ ಕಲರ್ ಕಾಣಿಸ್ತಿದೆಯಲ್ಲ ಅದೇ ಡ್ರೆಸ್ನ ಫೈನಲ್ ಮಾಡಿದ್ವಿ. ಫೈನಲ್ ಮಾಡಿಕೊಂಡು ಅದನ್ನು ನಿಜ ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, 2800 ಹೇಳಿದ್ರು. ಬಟ್ ನಾನು ಕೊಟ್ಟಿದ್ದು 1300, ಬಾರ್ಗಿನ್ ಮಾಡಿ 1300 ಕೊಟ್ಟೆ. ಬಿಕಾಸ್ ನಾನು ಯಾವಾಗಲೂ ಅಲ್ಲೇ ತೊಗೊಳ್ಳೋದಲ್ವ. ಹಾಗಾಗಿ ಅವಳು ಶರಾರ ಬೇಕು ಅಂತ ಹೇಳ್ತಾ ಇದ್ಲು. ಬಟ್ ಮನೇಲೆಲ್ಲ ಶರಾರ ಎಲ್ಲ ಇವಾಗ ಸದ್ಯಕ್ಕೆ ಬೇಡ ನಿನಗೆ, ಆ ಥರ ಡೀಸೆಂಟಾಗಿ ತೊಗೋ ಅಂತೇಳಿ ರೆಡ್ ಕಲರ್ದು ಅದನ್ನು ತೊಗೊಂಡ್ವಿ. ನನಗಂತೂ ದುಪ್ಪಟ್ಟ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಹಾಗಾಗಿ ಅದನ್ನೇ ತೊಗೊಂಡ್ಲು ಅಕ್ಕ ಕೂಡ. ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ದೆನ್ ಅದಾದಮೇಲೆ ಶ್ರುತಿ ವೆಜ್ಗೆ ಹಾಸನಲ್ಲಿ ಹೋಲ್ಸ್ಟ್ ಆ್ಯಂಡ್ ಬ್ಯಾಕ್ ಸೈಡು ಊಟ ಮಾಡೋಣ ಅಂತ ಬಂದ್ವಿ. ಪಾಪು ಅಂತೂ ಆ ಶೆಲ್ಫ್ ಥರ ಇದೆಯಲ್ಲ ಟೇಬಲಿಗೆ ಸರಿ ಹೊಡ್ಕೊಂಬಿಟ್ಟು ಅಳ್ತಾ ಇದ್ದ. ಹಾಗಾಗಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ವೀಡಿಯೋನ. ಸೊ ಲಿಫ್ಟಲ್ಲಿದ್ದೀನಿ ಅಂತ ಅಂದ್ಕೊಬಿಡಿ, ATM ಇದ್ದೀನಿ. ಇವರೇನೋ ಬೆಳೆ ಸಾಲದ್ದೇನೋ ಚೆಕ್ ಮಾಡ್ತಿದ್ದಾರೆ. ನಾನು ಮಾತ್ರ ಹೊಸ್ದಾಗಿ ಚೇರ್ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ. ಇಬ್ಬರು ಜಗಳ ಆಡ್ತಿದ್ದಾರೆ. ಬಂಗಾರಿ ಮಲ್ಕೊಬಿಟ್ಟವನೆ ಫುಲ್ ಸುಸ್ತಾಗಿ. ಜಿಯೋ ಕಂಪ್ನಿ ನಂಬರ್ ಬಂದರೆ ಪಿಕ್ ಮಾಡಬಾರ್ದಂತೆ. 81 ಅಂತೆ 65 ಅಂತೆ. ನಾನು 6666 ಅಂತೆ. ಹೇಳೆ ಸೊ ರಿಲೇಟಿವ್ಸ್ ಆಟೋದಲ್ಲೇ ನಾವು ಬಂದ್ವಿ. ಪಾಪಗೆ ಯಾಕೆ 2 ಸಲ ಕಿವಿ ಚುಚ್ಚಿಸಿದ್ವಿ ಅಂದರೆ, ಚುಚ್ಚೋ ಟೈಮಲ್ಲಿ ಹರಳನ್ನ ಹೊಡೆದೋಗ್ಬಿಟ್ಟಿದ್ರು. ಒಂದು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಕಾಣಿಸ್ತಿತ್ತು. ಅವನು ಬೆರಳು ಕಂಪ್ಲೀಟ್ ಒಳಗೆ ಹೋಗ್ತಿತ್ತು, ಅಷ್ಟು ಲೂಸ್ ಆಗಿತ್ತು. ಸೊ ಅಕ್ಕ ಬೇಡ ಇದನ್ನು ತೆಗೆಸ್ಬಿಡೋಣ ಅಂತ ಹೇಳಿ, ಡಿಫ್ರೆನ್ಸ್ ತುಂಬ ಕಾಣಿಸ್ತಿತ್ತು ಅಂತ ತೆಗೆಸಿದ್ವಿ. ನೆಕ್ಸ್ಟು ನಾವು ಹರಳು ಹಾಕ್ಸ್ಲಿಲ್ಲ, ಪ್ಲೈನ್ನೇ ಹಾಕ್ಸಿದ್ವಿ. ಸೊ ಯಾರು ಕೂಡ ಈ ಥರ ತಪ್ಪು ಮಾಡಿಬಿಡಿ. ಹಾಕುವಾಗ ಒಂದ್ಸಲ ಚೆಕ್ ಮಾಡಿಕೊಂಡು ಅವ್ರು ಕರೆಕ್ಟಾಗಿ ಹಾಕ್ತಿದ್ದಾರಾ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಹಾಕಿಸಿ. ಮಕ್ಳಿಗೆ ಸುಮ್ಮನೆ ನೋವು ಮಾಡೋದೆಲ್ಲ ಬೇಡ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.